ಸಹಿಬದೆ ಪರಿತಾಪ ದುಪಟಳವಾ ಸಹಿಬದೆ ಪರಿತಾಪ ದುಪಟಳವಾ ಬನ್ನಿ ತೋರೆ ಚತುರಿ ಸೀತಾ ಬಾರ ನೀರ್ ತೋರೆ ಚತು ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಸಗಿಬೆನೆ ಪರಿತಾಪ ಪಟಳವಾ ಸೀತಾ ಜಾನಕಿ ರೂಪವಂತಳ ನಾಂ ನೋಡುಗತಿ ಅದ ರೂಪವಂತಳ ನಾಂ ನೋಡುಗತಿ ಸಲ್ಲಾಪವ ಪುಂಗನು ತಾಪವೆಂದದು ಸೀತಾ ಸಲ್ಲಾಪವ ಪುಂಗನು ತಾಪವೆಂದದು ಸಗಿಬೆನೆ ಪರಿತಾಪ ಪಟಳವಾ ಜಾನಕಿ ರಾಗದ ಭೋಗದ ಸೊಬಗಿರುವ ಯಾರದ ಸೀತಾ ರಾಗ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರದ ಜಾನಕಿ ರಾಗದ ಭೋಗದ ಸೊಬಗಿರುವ ಯಾರ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರದ ರಾಗದ ಭೋಗದ ಸೊಬಗಿರುವ ಯಾರ ರಾಗದ ಭೋಗದ ಸೊಬಗಿರುವ ಯಾರದ ಜಾನಕಿ ರಾಗದ ಭೋಗದ ಸೊಬಗಿರುವ ಯಾರ ಭೋಗಳು ಸಾವಿವೆ ಮಾನಸಕ್ಕೆ ಭೋಗಳು ಸಾವಿವೆ ಮಾನಸಕ್ಕೆ ಸಗಿದರೆ ಪರಿತಾಪ ಪಟಳವಾ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಸಗಿಬೆನೆ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಬಾರ ನೀರ್ ತೋರೆ ಚತುರೆ ಸಗಿಬೆನೆ ಪರಿತಾಪ ಉಪಟಳವಾ ಉಪಟಳವಾ ನೀ ಉಪಟಳವಾ ಅಬ್ಬಾ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿಯು ನನ್ನ ಬಳಿ ಇದ್ದರು ನನಗೇಕು ನೆಮ್ಮದಿ ಇಲ್ಲ. ಮೃಷ್ಟನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸ ತೂಲಿಕಾ ತಲ್ಪದೋಡು ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದು ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿಕೊಂಡಿದೆ ನನ್ನ ಮನ. ಇದಕ್ಕೆ ಕಾರಣವೇನಿರಬಹುದು? ಇದಕ್ಕೆ ಕಾರಣವೇನಿರಬಹುದು? ಸೀತೆಯನ್ನು ಅಪಹರಿಸಿ ತಂದು ಅಶೋಕವನದಲ್ಲಿರಿಸಿ
ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿದವನಾಗಿದ್ದೇನೆ. ಆ ಸೀತೆಯನ್ನು ಕಂಡರೆ ಅದಾವುದೋ ಮೋಹ, ಅದಾವುದೋ ಪ್ರೀತಿ ನನ್ನನ್ನೇ ದಹಿಸುತ್ತಿದೆಯಾ ಪ್ರೀತಿ. ಏನು ಮಾಡಲಿ, ಏನು ಮಾಡಲಿ? ಆ ಸೀತೆಯನ್ನು ಬಲತ್ಕರಿಸಲೇ? ಎಂತಹ ನೀಚ ಕೃತ್ಯ! ಅಥವಾ ಅಥವಾ ಸುಮ್ಮನಿರಲೇ? ದಕ್ಕಲಾರಳು ಸೀತೆ. ಏನು ಮಾಡಲಿ? ನಾನೀಗ ಏನು ಮಾಡಲಿ? ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನೀಗಿಸಿಕೊಳ್ಳುವೆನು. ಸೀತಾ, ನಿನ್ನನ್ನು ಕಂಡಾಗಲಿಂದ, ನಿನ್ನನ್ನು ನೋಡಿದಾಗಲಿಂದ ನನ್ನ ಮನಸ್ಸಿನಲ್ಲಿ ಅದಾವುದೋ ಒಂದು ಶೃಂಗಾರ ಸಂಭ್ರಮ. ಸೀತಾ, ಜಾನಕಿ, ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ, ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ, ಬಳಿ ಬಾರೆ ಸವಿನಿ ಸುಮನೀಡುವ. ಸೀತಾ, ಬಳಿ ಬಾರೆ ಸವಿನೀರ್ ಸುಮನೀಡುವ, ಶೃಂಗಾರ ಸಂಭ್ರಮವಾ. ಸೀತಾ, ಮನೋಹರೇ, ಮೋಹದ ರಾಣಿ ಸುಹಾಸಿನಿ, ಸೀತಾ, 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 ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ವಲ್ಲಭ ಪಾಣಿ, ಮೋಹದ ರಾಣಿ ಸುಹಾಸಿನಿ ಸುಮಧುರವಾಣಿ ವಲ್ಲಭ ಪಾಣಿ, ತೋರೆದೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ. ಸೀತಾ, ದೊರೆತೆ ನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ ಕವಿತೆ ಬಾಬೇಗ, ದೊರೆತೆ ನೀನೀಗ
ಕವಿತೆ ಬಾಬೇಗ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಮೋಹದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ ಬಳಿಪಾಲೆ ಸವಿನಿ ಸುಮ ನೀಡುವ ಬಳಿಪಾರೆ ಸವಿನೀರೆ ಸುಮ ನೀಡುವ ಶೃಂಗಾರ ಸಂಭ್ರಮವಾ ರಾಮಚಂದ್ರ ಲಂಕಾವಾಸಿನಿ ದುಃಖರೂಪಿಣಿ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನ ಮನದಿ ನಿರಂತರ ರಾಮ ರಾಮ ಲಂಕಾವಾಸಿನಿ ದುಃಖರೂಪಿಣಿ ಬಳಲುತ್ತಿರುವೆನ ಮನದಿ ನಿರಂತರ ಬರೆದನೆ ಹಾವಿದೆ ಶೋಕ ದುರದವ ರಾಮಚಂದ್ರ ಬರೆದನೆ ಹಾವಿದೆ ಶೋಕ ದುರದವ ಬರೆದನೆ ಹಾವಿದೆ ಶೋಕ ನಿರಂತರ ಬರೆದನೆ ಹಾವಿದೆ ಶೋಕ ನಿರಂತರ ಮನಸ್ಸಿನ ಚಿಂತೆ ತನು ಕಳೆದಂತೆ ಮನಸ್ಸಿನ ಚಿಂತೆ ತನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಳೆದಂತೆ ರಾಮ ರಾಮಚಂದ್ರ ರಾಮಚಂದ್ರ ಪ್ರಭುವೇ ಈ ದೀನಳ ಮೊರೆಯೋ ಕೇಳಿಸಲಿಲ್ಲವೇ ಈ ದುರುಳ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ತಿಳಿದಿಲ್ಲವೇ ರಾಮಚಂದ್ರ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವು ನನಗೆ ಈ ಜನ್ಮದಲ್ಲೇ ದೊರಕುವುದೇ ಸ್ವಾಮಿ ರಾಮಚಂದ್ರ ಏನು ಏನು ಲಾವಣ್ಯ ಪುರುಷನಾಗಿ ಹುಟ್ಟಿದ ಮೇಲೆ ಇಂತಹ ಸ್ತ್ರೀ ದೇವತೆಯನ್ನು ಸೇರದಿರುವ ನನ್ನಂತಹ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ ಕಾಂತಾಮಣಿಯಳನೆ ಕಾಂತಾಮಣಿಯಳ ಕಾಮನರಗಿನಿಯ ವರ್ಣಿಪೆ ಕಾಂತಾಮಣಿಯಳ ಕಾಂತಾಮಣಿಯಳ ಕಾಂತಾಮಣಿಯಳ
ಈಗಾದ ಮಣಿಯಳ ಕಾಮನರಗಿರಿಯ ಎನ್ನುನ ಬಳ್ಳಿಪೆ ಜಾನಕಿ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡಬೇಡ. ನನ್ನ ಸಖಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯಾದ ಮಂಡೋದರಿಯೂ ಸಹ ನಿನಗೆ ದಾಸಿಯಾಗುವರು. ಹೆಚ್ಚೇನು ಜಾನಕಿ, ಚಕ್ರವರ್ತಿ ಸಾರ್ವಭೌಮನಾದ ಈ ದಶಕಂಠನೂ ಸಹ ನಿನಗೆ ದಾಸನಾಗುವನು. ರಾಮಚಂದ್ರ, ಈ ದುರುಳನ ದುರ್ವಾಕ್ಯಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವಿರ? ಎಲ್ಲವೋ ನೀಚನೆ, ನೀನು ನನ್ನೊಂದಿಗೆ ಈ ರೀತಿ ವರ್ತಿಸುವುದು ಸರಿಯಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಅವರ ಪಾದ ಚರಣಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಹೊಂದುವೆ, ಕೀರ್ತಿಯನ್ನು ಪಡೆಯುವೆ. ಸೀತಾ, ಸೀತಾ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಇಂದು ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ಕಾಡದೆ ಬಾ ಬಾ, ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ದುಷ್ಟ, ನನ್ನನ್ನು ಕದ್ದು ತಂದದ್ದು ನನ್ನ ಸ್ವಾಮಿಗೇನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡುವರು. ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದ ನನ್ನ ಸ್ವಾಮಿಯನ್ನು ಕೆಳಗೆ ಬದುಕುಳಿಯಬಲ್ಲೆಯ? ನನ್ನನ್ನು ಕದ್ದು ತಂದದ್ದು ನಿನ್ನ ಮೃತ್ಯುವನ್ನು ನೀನೇ ಸ್ವಾಗತಿಸಿದ ಹಾಗೆ. ಸೀತಾ,
ಜಾನಕಿ ನಯ ವಿನಯಗಳಿಂದ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲಕರಿಸಬೇಕಾಗಿದೆ. ಏನೆಂದೇ? ನನ್ನನ್ನು ಸ್ಪರ್ಶ ಮಾಡುವೆಯಾ? ಏನು ಹೇಳಿದೆ? ನನ್ನನ್ನು ಸ್ಪರ್ಶ ಮಾಡುವೆಯಾ? ಜಾಗೃತರಾಗಿರಿ ಭೂಕಂಪ ಜಲಜ್ವಾಸಿಗಳೇ, ಎಚ್ಚರದಿಂದಿರಿ ಅಷ್ಟದಿಕ್ಪಾಲಕರುಗಳೇ. ಮಾತೆ ವಸುಂಧರೆ, ಈ ನೀಚನು ನನ್ನನ್ನು ಸ್ಪರ್ಶ ಮಾಡುವಂತೆ. ಅಷ್ಟರಲ್ಲಿ ನಿನ್ನ ಗರ್ಭವೊಡೆದು ಇಬ್ಬಾಗವಾಗಿ ಈ ಅಭಾಗಿನ ಪುತ್ರಿಯನ್ನು ನಿನ್ನ ಗರ್ಭದಲ್ಲೇ ಧರಿಸಿಕೋ ತಾಯಿ. ಈ ಅಭಾಗಿನ ಪುತ್ರಿಯನ್ನು ನಿನ್ನ ಗರ್ಭದಲ್ಲೇ ಧರಿಸಿಕೋ ತಾಯಿ. ಸೇವಿಸೆ ಬಂದಿರ್ಪೇನೆ, ಜಾನಕಿ. ರಾಮಚಂದ್ರ, ನಿನ್ನ ಬಂದಿರ್ಪೇನೆ ರಾಜೀವಲೋಚನೆ ರಾಘವೋ ಹಾ ಸೀತಾ, ಈ ರಾವಣನು ನಿನಗಾಗಿ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸೀತಾ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ. ಮದ ಕೊಡು ನೀ ರಾಮಚಂದ್ರ. ರಮಣಿ ಸೀತಾ, ಮನೋಹರ ಸೊಗಸಿನ ಮಣಿ ಸೊಬಗಿನ ಗಣಿ, ಸೊಗಸಿನ ಮಣಿ ಸೊಬಗಿನ ಗಣಿ, ಮುಖವ ತೋರೆ ಮೂರದಿ ಮುಖವ ತೋರೆ ಮೂರದಿ ಬಗೆಯೊಳೆ ಬಗುವಿದ ನೋಡು. ಬಗೆಯೊಳೆ ಬಗುವಿದ ನೋಡು, ಬಗೆಯೊಳೆ ಬಗುವಿದ ನೋಡು. ಸೀತಾ, ಬಗೆಯೊಳೆ ಬಗುವಿದ ನೋಡು, ದುಗುಡ ಬೇಸಕ್ಕೆ ನಿನಗೆ. ಸೀತಾ,
ಆಗಲಿ ಸೀತಾ ರಾಮಚಂದ್ರ ನಗು ನಗು ತಿಲ್ಲಿಗೆ ಬಾರೆ 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 ನಗು 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 ತಿಲ್ಲಿಗೆ ಬಾರೆ 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 ಸೀತಾ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ಸೊಗ ಬಂದುಗೆ ಮೃಗದಲ ಸೊಗ ಬಂದುಗೆ ಮೃಗದಲ ಮುದ್ದಾಡುವೆ ಬಾ ಹೋಗದೆ ಮುಗ್ಧ ಮುಗ್ಧ ಬೆಳನಗೆದೆ ಮುದ್ದಾಡುವೆ ಬಾ ಹೋಗದೆ ಮುಗ್ಧ ಮುಗ್ಧ ಬೆಳನಗೆದೆ ಮತ್ತಾಗೆಯ ನಡೆಬೆಡಗಿನೆ ಮದ್ದಾನೆಯ ನಡೆಬೆಡಗಿನಿ ಮದ್ದಾನೆಯ ನಡೆಬೆಡಗಿನಿ ಸೀತಾ ಜಾನಕಿ ಮದ್ದಾನೆಯ ನಡೆಬೆಡಗಿನಿ ಮದ್ದಾನೆಯ ನಡೆಬೆಡಗಿನಿ ಜಾನಕಿ ಮದ್ದಾನೆಯ ನಡೆಬೆಡಗಿನಿ ಬದ್ಧಧರಳ ಬಾರನಿ ಬದ್ಧಧರಳಾಗೆ ಬಾರನಿ ಮುದ್ದಾಡುವೆ ಬಾ ಹೋಗದೆ ಮುಗ್ಧ ಮುಗ್ಧ ದಳನಯನೆ 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 ಜಾನಕಿ ನಯ ವಿನಯದಿಂದ ನಿನ್ನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಮತ್ತೊಂದು ವಿಚಾರ ಜಾನಕಿ, ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರಾರೂ ಇಲ್ಲ. ನೀನಾಗಿ ಬಲಿದರೆ ಸರಿ, ಇಲ್ಲವಾದರೆ ದೂರ ನಿನ್ನು ಘಾತುಕ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಇಡೀ ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮ ಪತ್ನಿ ನಾನು. ನನ್ನ ನೆರಳನ್ನು ಮುಟ್ಟಲು ಅಸಮರ್ಥನ ನೀನು. ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನು ಚೆಂಡಾಡಬಲ್ಲ ದಂಡುದಾರಿಗಳ ಮಂಡಲ ನಾಯಕನಾದ ಗಂಡನೆಯ ಗಂಡನ ಗಂಡನಾದ ಪ್ರಚಂಡ ರಾವಣ. ಇಂತಹ ನಾನು ನಿನಗೆ ಅಸಮರ್ಥನೆ. ನಾನು ನೋಡಲಾರೆ, ಕೈತಲಾರೆ, ಸಿದ್ಧರಾಗು ಜಾರಿಗೆ. ಇದೇನಿದು? ತ್ರಿಲೋಕ ವಿಖ್ಯಾತ ಸಾರ್ವಭೌಮನಾದ ನೀನು ಕೇವಲ ಈ ಬಡಮಾನವ ಸ್ತ್ರೀಯನ್ನು ಹಿಂಸಿಸುವುದೇ? ಅದು ಅಲ್ಲದೆ ಹಿಂದೆ ಅನೇಕ ಪತಿವ್ರತ ಶಿರೋಮಣಿಯರಿಂದ ಪಡೆದಿರುವ ಶಾಪವನ್ನು ಮರೆತಿರುವಿರಾ? ನೀವು ಈ ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿದ್ದೆ ಆದರೆ ಆಗ ನೀವೇನು ಮಾಡುತ್ತಿದ್ದೀರಿ? ಮಂಡೋದರಿ, ನೀನೇತಕ್ಕೆ ಇಲ್ಲಿಗೆ ಬಂದೆ? ನನ್ನ ಪತಿಯ ಸನ್ನಿಧಿಗೆ ಬರಲು ನಿಮ್ಮ ಅಪ್ಪಣೆ ಪಡೆದು ಬರಬೇಕೇ ಪ್ರಾಣೇಶ್ವರ. ಮಂಡೋದರಿ, ಎಂತಹ ಹಠವಾದಿಯೇ ನೀನು? ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ವರಿಸಿದಾಗ ಒಂದು ಬಾರಿ ತಲೆಬಾಗಿದೆ, ಮತ್ತೊಂದು ಸಾರಿ
ನನ್ನ ತಂಗಿಯಾದ ಶೂರ್ಪಣಕ ಅಪಮಾನಿತಳಾಗಿ ನನ್ನೆದುರು ನಿಂತು ಕಣ್ಣೀರು ಸುರಿಸುತ್ತಿದ್ದಾಗ ಮತ್ತೊಂದು ಸಾರಿ ತಲೆಬಾಗಿದೆ. ಸೀತೆಯನ್ನು ಅಪಹರಿಸಿ ಇವೆರಡರ ಪ್ರತಿಶೋಧವಾಯಿತೆಂದು ನಾನು ಸಂತುಷ್ಟನಾದ. ಇಂದು ನಿನ್ನ ವರ್ತನೆಯಿಂದ ನನ್ನ ಆಸೆ ಎಲ್ಲವೂ ಭಂಗವಾಯಿತು. ಅವುಗಳೆಲ್ಲವೂ ನಾಶವಾಗಿ ಹೋಗಿದೆ. ಅವು ನಾಶವಾಗುವುದು ನನ್ನ ದೇಹಾದ್ಯದೊಡನೆ. ನಡೆ ನೀನು ಅಂತಃಪುರಕ್ಕೆ. ಒಂದು ಮಾಸದ ಅವಧಿ ನಿನಗಿತ್ತಿರುವೆನು. ಅಷ್ಟರೊಳಗೆ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಚಿತ್ರವಾಗಿ ಕತ್ತರಿಸಿ ದಶದಿಕ್ಕುಗಳಿಗೆ ಚೆಲ್ಲಾಡಿಬಿಡುತ್ತೇನೆ. ಎಚ್ಚರ! ರಾಮಚಂದ್ರ ಪ್ರಭುವೇ, ಈ ದುರ್ಲನ ದುರ್ಬೋಧೆಯನ್ನು ನಾನು ತಾಳಲಾರನು. ನನ್ನ ಸರ್ವಾಪರಾಧವನ್ನು ಮನ್ನಿಸು ಪ್ರಭು, ಮನ್ನಿಸು. ಇದು ಈ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಅಕೃತ್ಯಮಿದನಿ ದುಡುಕದಿರು ತಾಯೇ. ಅಮ್ಮ ತಡೆ ತಡೆ, ಅಕೃತ್ಯಮಿದನಿ ದುಡುಕದಿರು ತಾಯೇ. ಸೊಬಗಿ ನಿಂದಿರ್ಪ ರಾಮ, ಜಳಕದ ಸಾನನ ಶಿರ ಮುರಿದು ದಶಾನನ ಶಿರ ಮುರಿದು ಕ್ಷಿಪ್ರದಳು ಬಂದು ಲಕ್ಷ್ಮಣ ಸಹಿತ ಜಯಮರಿಂದ ಹೇರುತ್ತಾಯೆ ರಾಮರ ಸೋಮ ಪ್ರತಾಪ. ರಾಮಚಂದ್ರ ಅಮ್ಮ ಜಯಮರಿಂದ ಹೇರುತ್ತಾಯೆ ರಾಮರ ಸೋಮ ಪ್ರತಾಪ. ಚೇರಾಬಿಯಳು ಅವಳಿಸಿಪ್ಪ, ಚೇರಾಬಿಯಳು ಅವಳಿಸಿಪ್ಪ. ದೇವತೆಗಳ ಭಿನ್ನಪವನ್ನು ಕಾಯ್ದ, ದೇವತೆಗಳ ಭಿನ್ನಪವನ್ನು ಕಾಯ್ದ. ಭೂಮಿ ಭಾರವ ಬರವೆ ನೆನೆತ, ಭೂಮಿ ಭಾರವ ಬರವೆ ನೆನೆತ. ದಶರಥ ಸುತ ಪ್ರೇಮದಿಂದ ಎರುತ್ತಾಯೆ ರಾಮರ ವಿರುದ್ಧ ಸೋಮ ಪ್ರತಾಪ. ಪ್ರೇಮದಿಂದ ಎರುತ್ತಾಯೆ. ಅಮ್ಮ, ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನ ಒಡೆಯನಾದ ಸುಗ್ರೀವರಾಜನ ಜೊತೆಯಲ್ಲಿ ಸೌಖ್ಯದಿಂದಿರುವರು ತಾಯಿ, ಸೌಖ್ಯದಿಂದಿರುವರು. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ಅಮ್ಮ, ಶ್ರೀರಾಮಚಂದ್ರನ ಕುಶಲ ವಾರ್ತೆಯು ಕೇಳಿ ಬರುತ್ತಿದೆಯಲ್ಲ. ಇದೇನಾದರೂ ರಾಕ್ಷಸ ಮಾಯೆಯಾಗಿರಬಹುದೇ? ಅಥವಾ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ರಾಮಚಂದ್ರ, ಕಪಿಗಳು ಸ್ವಪ್ನದಲ್ಲಿ ಬಂದರೆ ಅಮಂಗಳಕರವೆಂದು ಹೇಳುವರು ಸ್ವಾಮಿ. ನಿಮಗೆ ಯಾವ ಅಮಂಗಳವೂ ಆಗದಿರಲಿ. ನೆನೆಸದಿರಿಂದು ನಾ ರಘುನಂದನನ ಕಡೆಗಿಂದ ನಿಮ್ಮಯ. ಮುಂದ ನೆನೆಸದಿರಿಂದು ನಾ ರಘುನಂದನನ ಕಡೆಗಿಂದ ನಿಮ್ಮಯ. ಚಂದವರಿಯಲು ಬಂದ ಸೇವೆ ಎಂದು ತಿಳಿ ಅರವಿಂದ ಸಂದೇಹ ಬಿಡು ಮಾತೆ. ವಸುಂಧರ ಸುತೆ ಬೃಂದಾರ ಬಿಡು ಮಾತೆ.
ಪಾದ ಸೇವೆಗೆ ಬಂದ ಸೇವಕನು ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ಪಾವನನ ಲೋಕಾವನನ ರಾಜೀವಲೋಚನ ಪಾವನ 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 ಭಾವಿಸುತ್ತಲಿ ಸುಗ್ರೀವನ ಜಯ ಪಡೆದವಾನನ ಸಂದೇಹ ಬಿಡು ಮಾತೆ ವಸುಂಧರಸುತೆ ಬೃಂದಾರತಿಸು ಮಾತೆ ಸಂದೇಹ ಬಿಡು ಮಾತೆ. ಅಮ್ಮ ಕೇಸರಿ ಎಂಬ ಕಪಿಕಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಅಮ್ಮ ಜನಸ್ಥಾನದಲ್ಲಿ ಆ ದುರ್ಲನಾದ ರಾವಣನಿಂದ ಅಪರಸ್ಪಟ್ಟ ಮಾತೆಯವರು ತಾವೇ ಆಗಿದ್ದಲ್ಲಿ ನಿಜಾಂಶವನ್ನು ತಿಳಿಸಿರಿ. ನಿಮ್ಮೊಡನೆ ಕೆಲವು ವಿಷಯಗಳನ್ನು ತಿಳಿಸಬೇಕಾಗಿದೆ. ಇದೇನಿದು? ಈತನ ನಯ ವಿನಯಗಳನ್ನು ನೋಡುತ್ತಿದ್ದರಿ ಇವನು ಶತ್ರು ಪಕ್ಷದಲ್ಲದವನೆಂದು ತೋರುತ್ತಿರುವುದು. ಇರಲಿ, ಈತನಿಗೆ ನಾನು ನಿಜಾಂಶವನ್ನು ತಿಳಿಸುವೆನು. ಅಯ್ಯ, ಆ ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯೂ ನಾನೇನಯ್ಯ, ನಿರ್ಭಾಗ್ಯ ಸೀತೆಯೂ ನಾನೇ. ಧನ್ಯೋಸ್ಮಿ ಧನ್ಯೋಸ್ಮಿ. ಸಾರಾಚಾರೆ ಧೀರ ನಮೋಸ್ತುತೆ ಸಾರಾಚಾರೆ ಧೀರ ನಮೋಸ್ತುತೆ ಧೀರತೆ ಪರಿಪೂರ್ಣೆ ಭುಜಾನೆ ಧೀರತೆ ಪರಿಪಾರಿ ವೈದೇ ಧೀರತೆ ಪರಿಪಾರಿ. ನಿನಗೆ ಮಂಗಳವಾಗಲಿ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವೂ ಸಾರ್ಥಕವಾಯಿತು. ಬಹಳ ಸಂತೋಷ. ಆಂಜನೇಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರರ ಪಾದ ಸೇವಕನೇ ಆಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಅದಿರಲಿ, ನೀನಾದರೂ ವಾನರನು, ಶ್ರೀರಾಮಚಂದ್ರರು ಲಕ್ಷ್ಮಣರು ನರರು, ಈರ್ವರಿಗೂ ಸಖ್ಯವಾದ ಬಗೆಯಾದರೂ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ವರ್ಣಿಸಿ ಹೇಳಬಲ್ಲೆಯಾ? ಆಗಲಮ್ಮ ಆಗಲಮ್ಮ. ಶ್ರೀರಾಮ ಜಯ ರಾಮ ಕಲ್ಯಾಣ ಗುಣಧಾಮ ಕೌಸಲ್ಯ ಚಿತ್ರಾಮದೇ ದಿವ್ಯ ರಘುರಾಮ ಕೌಸಲ್ಯ ಚಿತ್ರಾಮದೇ ದಿವ್ಯ ರಘುರಾಮ ರಾಮ ರಾಮ ರಾಮ
ದಶರಥ ಕೃಪಾಲಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿಗೆ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣನೊಡಗೂಡಿ ಕಾನನ ಕೈ ತಂದು ಅನುಜ ಲಕ್ಷ್ಮಣನೊಡಗೂಡಿ ಕಾನನ ಕೈ ತಂದು ವಿಕಟಧನುಜರ ಕೊಂದು ಹೊರದನು ಅಹಲ್ಯೆಯನಂದು ರಾಮ. ನಿಜವೇನಮ್ಮ? ಮಿಥಿಲೆಯೋ ಪಡಮಟ್ಟು, ಮಿಥಿಲೆಯೋ ಪಡಮಟ್ಟು, ಆ ಶಿವಧನುವ ಮುರಿದಿಟ್ಟು ಮೈತಿಲಿಗೆ ಕರೆಕೊಟ್ಟು ಹೊರಸು ಗರ್ವವ ಸುಟ್ಟ ನಮ್ಮ ರಾಮನಮ್ಮ ರಾಮ ರಾಮ. ಸತ್ಯವೇನಮ್ಮ? ಪಿತೃವಾಕ್ಯವ ಸಲ್ಲಿಸೆ ಪಿತೃವಾಕ್ಯವ ಸಲ್ಲಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋ ನೆಲೆಸೆ ರಾಮ. ಶೂರ್ಪನಖ ಭಂಗದಲ್ಲಿ ಸ್ವರ್ಣಮುಗ ಸಂಧಿಯಲ್ಲಿ ಸೀತಾ ಅಪಹರಣದಲ್ಲಿ ತನುಬಳಲ್ಲಿ ತಲ್ಲಣಿಸಿದ ನಮ್ಮ ರಾಮ. ಅಮ್ಮ, ಸುಗ್ರೀವ ಸಕನಾಗಿ ಹನುಮತಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿಸಿದನು ಶೋಧನೆಗಾಗಿ ರಾಮ. ಆ ಆ ಆ ಅಮ್ಮ, ಈಗಲಾದರೂ ನನ್ನನ್ನು ನಂಬಿ ತಾಯಿ. ಆಂಜನೇಯ, ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ನೈಷ್ಠಿಕವಾದ ಬ್ರಹ್ಮಚರ್ಯನ್ನು ಅವಲಂಬಿಸಿ ಆತ್ಮಾರಾಮನ ಆನಂದ ಭಕ್ತನಾಗಿರುವುದು ತಾಯಿ. ಆಹಾ, ಬಹಳ ಸಂತೋಷ, ಬಹಳ ಸಂತೋಷ ಆಂಜನೇಯ. ಹೌದು, ಆ ಶತಯೋಜನ ವಿಸ್ತಾರವಾದ ಸಮುದ್ರವನ್ನೇ ಲಂಘಿಸಿ ಬಂದೆಯಲ್ಲ, ಆಗ ನೀನು ಯಾವ ರೂಪವನ್ನು ಧರಿಸಿ ಬಂದೆ, ಆ ರೂಪವನ್ನು ಪುನಃ ಧರಿಸಬಲ್ಲೆಯಾ? ಅಮ್ಮ, ಆಗಿನ ನನ್ನ ರೂಪವನ್ನು ನೋಡಿದರೆ ನೀವು ತುಂಬಾ ಭಯಪಡುವಿರಿಯ ತಾಯಿ. ಮಾರುತಿ, ಶ್ರೀರಾಮಚಂದ್ರರ ಧರ್ಮಪತ್ನಿಗೆ ಭಯವೇ? ನನ್ನ ಮಾತನ್ನು ನಿರಾಕರಿಸದೆ ದಯಮಾಡಿ ನಡೆಸಿಕೊಡು. ನಿಶ್ಚಯವೇ ತಾಯಿ. ನಿಶ್ಚಯ ಮಾರುತಿ. ರಾಮಾನುಗ್ರಹದಿಂದಾಗಲಿ. ಹಾಗಾದರೆ ನೋಡಿ ನನ್ನ ವಿಶ್ವರೂಪವನ್ನು. ಆಂಜನೇಯ, ಆಂಜನೇಯ, ಸಾಕು ಮಾಡು, ಸಾಕು ಮಾಡು. ಈ ನಿನ್ನ ಘೋರ ರೂಪವು
ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣೆ ಮಾಡು ಮಾರುತಿ. ಅಮ್ಮ ಅಮ್ಮ, ನಿಮ್ಮ ಕಂದನು ನಿಮ್ಮ ಕಣ್ಮುಂದೆ ಇರುವನು ನೋಡಿ ತಾಯಿ. ಮೃದಂಬುಜದ ಮುದಂ ಪಡೆಯ ನದಂಬದಿರು ಕದಂಬ ಜಯ. ಮೃದಂಬುಜದ ಮುದಂ ಪಡೆಯ ನದಂಬದಿರು ಕದಂಬ ಜಯ. ಅದರ ಬೇಡವೇ ಮಾತೆ ಸದೆಯೇ ಅದರ ಬೇಡವೇ ಮಾತೆ. ನಿಧಾನಿಸಿ ಫಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ. ನಿಧಾನಿಸಿ ಫಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ. ಬೆದರ ಬೇಡವೇ ಮಾತೆ ಮಾಡಿದೆ ಅಮ್ಮ ಸದೇ ಕೃಪಾನಿದೆ. ಬೆದರ ಬೇಡವೇ ಮಾತೆ ಮಾಡಿದೆ ಅಮ್ಮ. Gapada sa da sariga gari sari sa da sa da pa gari sa bedara bedave maate maate amma amma. Gapada sa pada sa sa gapada sa pada sa sa gari sari sa da sa da pa gari sa gari sari sa da sa da pa gari gari sa da ri sa da pa sa da pa sari da pa da sa bedara bedave maate amma sadaye subhane bedara bedave maate amma. ನಿಮ್ಮ ಕಂದನು ನಿಮ್ಮ ಕಣ್ಮುಂದೆ ಇರುವನು ನೋಡಿ ತಾಯಿ. ಆಂಜನೇಯ, ಅಮ್ಮ, ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಯಾರಿಂದ ಕಲಿತೆ? ಅಮ್ಮ, ಹಿನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನಿ. ಅಮ್ಮ, ಹಿನಮುಖ ಸುರರಲ್ಲಿ ವಿನಯದಿ ಘನತರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಸಿಯ ನಮ್ಮ ಜನನಿ. ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು. ಹನುಮಂತ
ಶ್ರೀಧರನೆಂಬ ನಾಮಧೇಯವಿಹುದು ಶುಭಾಂಗಿ ಶುಭಾಂಗಿ. ಅಮ್ಮ, ಅನುರೂಪಿಯು ಮಾತೃಶ್ವರೂಪಿಯೂ ಆಗಬಲ್ಲೆನು. ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ಈಗಲಾದರೂ ನನ್ನನ್ನು ನಂಬುವಿರಮ್ಮ. ಬಹಳ ಸಂತೋಷ ಆಂಜನೇಯ, ಬಹಳ ಸಂತೋಷ. ಹೌದು, ನನ್ನ ಸ್ವಾಮಿಯ ರೂಪು ಲಾವಣ್ಯಗಳನ್ನು, ಗುಣ ಗಾಂಭೀರ್ಯಗಳನ್ನು, ಶುಭ ಲಕ್ಷಣಗಳನ್ನು ಒಮ್ಮೆ ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಶ್ರೀರಾಮಚಂದ್ರನ ಶುಭ ಲಕ್ಷಣಗಳನ್ನು ವರ್ಣಿಸಲು ಸಹಸ್ರ ಪುಣಿಗಳುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಾಗದಿರುವಾಗ ಈ ಮರ್ಕಟನಿಂದ ಸಾಧ್ಯವೇನಮ್ಮ? ಅಮ್ಮ, ಆದರೂ ನಾನು ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ. ತಾವು ಅನ್ಯಥಾ ಭಾವಿಸಬಾರದಾಗಿ ಬೇಡ್ತೇನೆ ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳ ಶ್ರೀರಾಮರ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಬೇಳಲ ಸದಳವಮ್ಮ ಮರ್ಕಟ ನಾನೇನ ಬಲ್ಲನು ರಾಮನ್ ವರ್ಣಿಸಲು ಜನನಿ ಅಮ್ಮ ಚಲುವನು ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ರಾಮನು ಎಂತ ಚಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚಲುವನು ಅಮ್ಮಯ್ಯ ಕೇಳಮ್ಮ ತಾಯೇ ಶ್ರೀರಾಮನು ಎಂತ ಚಲುವನು ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ
ಸಮಾಧಾನ ಪ್ರೇಮ ನಿರುಪಮ ಆಹಾ. ಸಮಾಧಾನ ಪ್ರೇಮ ನಿರುಪಮ ಸಮಾಧಾನ ಪ್ರೇಮ ನಿರುಪಮ ಸಮಾಧಾನ ಪ್ರೇಮ ನಿರುಪಮ ಸಮಾಧಾನ ಪ್ರೇಮ ನಿರುಪಮ ರಾಮರ ವಿಠಲ ಮಣಿಗಳ ಹಾಲು ಮುಂಗಡ ನೀಲಮಣಿಗಳ ಹಾಲು ಮುಂಗಡ ಬಾಲ ನೋಡಲು ಬಾಲ ನೀಲಮಣಿಗಳ ಸಾಲು ಮುಂಗಡ ಬಾಲ ನೋಡಲು ಬಾಲ ಚಂದ್ರನ ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ವಿಶಾಲ ವಂಶವೊಬ್ಬ ಕಮಲ ವಿಶಾಲ ವಂಶವೊಬ್ಬ ಕಮಲ ಶ್ರೀರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ ಚೆಲುವನು ಅಮ್ಮಯ್ಯ ಚೆಲುವೆ ಅಮ್ಮಯ್ಯ ಜನನೀ ಜನಸ್ಥಾನದಲ್ಲಿ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರರು ನೀರನ್ನು ಕಲಕುತ್ತಾ ಕಲಕುತ್ತಾ ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ ನಿಜವೇ? ನಿಜ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ಮತ್ಸ್ಯಲಾಂಛನವೆಂಬ ಚಿಹ್ನೆ ಇರುವುದಂತೆ ನಿಜವೇನಮ್ಮ? ಅದು ಸಹ ನಿಜ ಮಾರುತಿ. ಅಮ್ಮ, ಮುಂಗೈಯ ಮೇಲೆ ವಸುದಳವೆಂಬ ಚಿಹ್ನೆ ಇರುವುದಂತೆ ಸತ್ಯವೇನಮ್ಮ? ಸತ್ಯ ಮಾರುತಿ. ಅಮ್ಮ, ಕಾಕಾಸುರನ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ಸ್ವಾಮಿಯರು ಹೇಳಿರುವರು ಯಥಾರ್ಥವೇನಮ್ಮ? ಇದೇನಿದು? ಈತನು ಎಷ್ಟು ವಿಧ ವಿಧವಾಗಿ ಹೇಳಿದರು. ಈತನ ಮೇಲೆ ನನಗೆ ನಂಬಿಕೆಯೇ ಸಾಲದಾಗಿದೆ. ಈತನನ್ನು ನಾನು ಹೇಗೆ ನಂಬಲಿ? ಅಮ್ಮ,
ಈ ರಾಕ್ಷಸರ ಮಧ್ಯೆ ಸಿಲುಕಿ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಉಂಟಾಗಲಾರದು. ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಅಂಗುಳಿಕೆಯನ್ನು ತಮಗೆ ಅರ್ಪಿಸಿ ನನ್ನ ಧನ್ಯವನ್ನು ಸಾರ್ಥಕಪಡಿಸಿಕೊಳ್ಳುವೆನು. ಅಮ್ಮ, ತಿಳಿದುಕೊಳ್ಳಿ ಅಮ್ಮ. ಏನದು? ರಾಮಮುದ್ರಿಕೆಯಮ್ಮ. ಎಲ್ಲಿ? ಕೊಡು ಎಂದ ಮಾತ್ರಕ್ಕೆ ಕೊಟ್ಟು ಬಿಡುವ ಮಂಗಣ್ಣಲಮ್ಮ ಈ ಹನುಮ. ಮತ್ತೇನೆಂದು ಹೇಳಬೇಕು? ಮಗು, ಮಾರುತಿ, ಕೊಡೋ, ಕೊಡಪ್ಪ ಎಂದು ಕೇಳಿದರೆ ಮಾತ್ರ ಕೊಡ್ತೇನಮ್ಮ. ಮಗು, ಮಾರುತಿ, ಕೊಡೋ. ಅಮ್ಮ, ತೆಗೆದುಕೊಳ್ಳಿ ಅಮ್ಮ, ತೆಗೆದುಕೊಳ್ಳಿ. ಈ ಮುದ್ರಿಕೆಯನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದೆನು, ಧನ್ಯಳಾದೆನು. ಆಂಜನೇಯ, ಅಮ್ಮ, ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದೊಳಗಾಗಿ ನನ್ನನ್ನು ಈ ರಕ್ಕಸರ ಬಂಧನದಿಂದ ಪಾರು ಮಾಡಬೇಕೆಂದು. ಇಲ್ಲದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಈ ಸೀತೆಯ ಮುಂದಿನ ಗುರಿಯನ್ನು ನನ್ನ ಸ್ವಾಮಿಗೆ ತಿಳಿಸಿಬಿಡು ಮಾರುತಿ. ಅಮ್ಮ, ವೀರ ರಮಣಿಯಾದ ನೀವು ಈ ರೀತಿ ಮಾತನಾಡಬಾರದು. ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ಹೇಳಲಿ, ಲಕ್ಷ್ಮಣ ಸ್ವಾಮಿಗೆ ಏನೆಂದು ಹೇಳಲಿ. ಅವರೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿ ನನ್ನ ಸ್ವಾಮಿ ಶ್ರೀರಾಮಚಂದ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು ಮಾರುತಿ. ಆಂಜನೇಯ, ಅಮ್ಮ, ಮುದ್ರಿಕೆಯನ್ನು ತಂದುಕೊಟ್ಟು ಮಹದುಪಕಾರವನ್ನು ಮಾಡಿದೆ. ಪ್ರತಿಯಾಗಿ ಯಾವ ಉಪಕಾರವನ್ನು ಮಾಡಲು ಶಕ್ತಳಲ್ಲವಲ್ಲ. ಏನನ್ನು ಕೊಡಲಿ ಮಾರುತಿ? ನಿಮ್ಮ ಮನ ಬಂದಂತೆ ಅರಸಿ ತಾಯಿ, ನನಗಷ್ಟೇ ಸಾಕು. ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನಾಗು, ಪ್ರಿಯ ರಾಮ ಭಕ್ತ ಪ್ರಿಯತಾತ್ಮನಾಗು, ಚಿರಂಜೀವಿಯಾಗು ಚಿರಕಾಯುವನಾಗು, ಚಿರಂಜೀವಿಯಾಗು ಚಿರಕಾಯುವನಾಗು, ವಯೋನಂದನ ಶ್ರೇಯೋವಾಂತು ಬಾಳೆ ವಯೋನಂದನ. ವಾಯುನಂದನ. ಚಿರಂಜೀವಿಯಾಗಿ ಬಾಳು ಕಂದ, ನಿನಗೆ ಮಂಗಳವಾಗಲಿ. ಅಮ್ಮ, ನಾನು ಬಂದು ಬಹಳ ವೇಳೆಯಾಯಿತು. ನನ್ನೊಂದು ಪ್ರಾರ್ಥನೆ ಅಮ್ಮ. ಏನದು? ನಿಮ್ಮನ್ನು ದರ್ಶನ ಮಾಡುವವರೆಗೂ ಫಲಾದಿಗಳನ್ನು ಭಂಜಿಸುವುದಿല്ലെಂದು ಶ್ರೀರಾಮಚಂದ್ರರ ಮುಂದೆ ಆಣೆ ಮಾಡಿದ್ದೇನೆ. ನಿಮ್ಮ ದರ್ಶನ ಮಾಡಿದ ಮೇಲಂತೂ ನನ್ನ ಹಸಿವು ಬಾಯಾರಿಕೆಗಳು ಬೇರೆ ಮೇರುತ್ತಿವೆ. ಅಮ್ಮ, ನೀವು ಸ್ವಲ್ಪ ಅಪ್ಪಣೆ ಕೊಟ್ಟರೆ ಇಲ್ಲಿ ಬಿದ್ದಿರತಕ್ಕಂಥ ಫಲಪುಷ್ಪಾದಿಗಳನ್ನು ತಿಂದು ಹೊರಡುತ್ತೇನೆ. ಆಂಜನೇಯ, ಅಮ್ಮ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಯಾರ ಕಣ್ಣಿಗೂ ಬೀಳದಂತೆ ಇಲ್ಲೇ ಒಂದೆರಡು ಮರಗಳಲ್ಲಿ ಮಾತ್ರ ಹಣ್ಣುಗಳನ್ನು ಭುಂಜಿಸು. ಹಾ, ಯಾವ ಗಲಭೆಯನ್ನು ಮಾಡಿಕೊಳ್ಳುವುದು? ಇಲ್ಲಮ್ಮ. ಅಮ್ಮ, ಕಪಿಗಳು ಭಂಜಿಸುವುದನ್ನು ತಾವು ನೋಡಬಾರದು. ದಯಮಾಡಿ ಸ್ವಲ್ಪ ಮರೆಯಾದರೆ. ನಿನ್ನಿಷ್ಟದಂತೆ ಆಗಲಿ. ಆಗಲಮ್ಮ. ನಾನು ಬಂದು ಬಹಳ ವೇಳೆಯಾಯಿತು. ಮೃತ್ಯುವಾಗಿ ಬಹಳ ಕಷ್ಟಪಟ್ಟು ಬಂದ ನಾನು ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ನನಗೆ ಅತಿ ಮುಖ್ಯವಾಗಿರುವುದು. ಆದ್ದರಿಂದ ಈ ಅಶೋಕವನವನ್ನು ಹಾಳು ಮಾಡಿದರೆ ಇಲ್ಲಿನ ಕಾವಲುಗಾರರು ರಾವಣನಿಗೆ ಸಂದೇಶವನ್ನು ತಿಳಿಸುವರು. ಕೋಪಗೊಂಡ ಅವನು ನನ್ನನ್ನು ಅವನ ಆಸ್ಥಾನಕ್ಕೆ ಬರಮಾಡಿಕೊಳ್ಳುವನು. ಆಗ ನಾನು ಅವನಿಗೆ ಎರಡು ಹಿತೋಕ್ತಿಗಳನ್ನು ಹೇಳುತ್ತೇನೆ.
ಜೈ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ. ರಾಮನ ಅವತಾರ ರಘುವೀರ राम जय राम अमर अमर पद 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 जय जय श्री राम श्री राम